ಹಲ್ಲೆಲೂಯ. ಎಲ್ಲರಿಗೂ ಶುಭ ಮುಂಜಾನೆ. ಈ ದಿನ ದೇವರು ಕೊಟ್ಟಂತಹ ದಿನವಾಗಿದೆ. ಈ ದಿನವು ನಿಮ್ಮೆಲ್ಲರ ಜೀವಿತದಲ್ಲಿ ಆಶೀರ್ವಾದವಾಗಿ ಇರಲಿ ಎಂಬುದಾಗಿ ಈ ದಿನದ ದೇವರ ವಾಕ್ಯವನ್ನು ಹಂಚಿಕೊಳ್ತಿದ್ದೇನೆ. ಜ್ಞಾನೋಕ್ತಿಗಳು 2ನೇ ಅಧ್ಯಾಯದ 6ನೇ ವಾಕ್ಯ. ಯೆಹೋವನೇ ಜ್ಞಾನವನ್ನ ಕೊಡುವಾತನು, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತವೆ. ಹೌದು ಪ್ರಿಯರೇ, ಈ ದಿನದಲ್ಲಿ ನೀವು ಏನೆಲ್ಲ ಮಾಡಬೇಕೆಂದು ಅಂದುಕೊಂಡಿದ್ದೀರೋ ಆ ಎಲ್ಲ ಕಾರ್ಯಗಳನ್ನು ಮಾಡಲಿಕ್ಕೆ ನಮಗೆ ಬಲವೂ ಬೇಕು. ಅದಕ್ಕೆ ಹೆಚ್ಚಾಗಿ ದೇವರ ಜ್ಞಾನವು ಬೇಕಾಗಿರ್ತದೆ ಪ್ರಿಯರೇ. ದೇವರ ಜ್ಞಾನ ನಮ್ಮಲ್ಲಿ ಇರುವಾಗ ಆ ದೇವರ ಜ್ಞಾನದ ಮೂಲಕವಾಗಿ ನಾವು ಎಲ್ಲ ಕಾರ್ಯಗಳನ್ನು ಸಫಲವಾಗಿ ಮಾಡುವುದಕ್ಕಾಗಿ ದೇವರು ನಮಗೆ ಸಹಾಯ ಮಾಡ್ತಾರೆ. ದೇವರ ಜ್ಞಾನವಿಲ್ಲದ ಹಾಗೆ ನಾವು ಏನನ್ನೂ ಕೂಡ ಮಾಡಲು ಸಾಧ್ಯವಿಲ್ಲ. ಮಾಡಿದರೂ ಕೂಡ ಅದರಲ್ಲಿ ಸಫಲತೆಯೋ ಅಥವಾ ಅಸಫಲತೆಯೋ ಕಾಣುವಂಥದ್ದು ನಮಗೆ ಗೊತ್ತಿಲ್ಲದೆ ಇರಬಹುದು. ಆದರೆ ದೇವರ ಜ್ಞಾನ ನಮ್ಮಲ್ಲಿ, ದೇವರ ಒಂದು ತಿಳುವಳಿಕೆ ಯಾವಾಗ ನಮ್ಮ ಜೀವಿತದಲ್ಲಿ ಇರುತ್ತದೋ ಖಂಡಿತವಾಗಿ ಆ ಜ್ಞಾನದ ಮೂಲಕವಾಗಿ ನಾವು ಸಫಲತೆಯನ್ನು ಕಾಣುತ್ತೇವೆ. ನಾವು ಮಾಡುವಂತಹ ಎಲ್ಲ ಕಾರ್ಯಗಳಲ್ಲಿ ನಾವು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ದೇವರ ವಾಕ್ಯದಲ್ಲಿ ಈ ರೀತಿ ಹೇಳಲ್ಪಡುತ್ತದೆ, ಯೆಹೋವನೇ ಜ್ಞಾನವನ್ನ ಕೊಡುವಾತನು. ದೇವರ ವಾಕ್ಯದ ಇನ್ನೊಂದು ಭಾಗದಲ್ಲಿ ನಾವು ಕಾಣ್ತೇವೆ, ಯಾರಿಗೆ ಜ್ಞಾನ ಕಡಿಮೆ ಇದೆಯೋ ಅವರು ಕೇಳಿಕೊಳ್ಳಲಿ, ನಾನು ಜ್ಞಾನವನ್ನ ಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಈ ದಿನದಲ್ಲಿ ನೀವು ಏನೆಲ್ಲ ಮಾಡ್ಬೇಕಂದುಕೊಂಡಿದ್ದೀರೋ ಆ ಎಲ್ಲ ಕಾರ್ಯಗಳಲ್ಲಿ ದೇವರಿಗೆ ನೀವು ಕೇಳಿಕೊಡ್ರಿ, ದೇವರೇ ಈ ಒಂದು ಕಾರ್ಯವನ್ನ ಮಾಡಲಿಕ್ಕೆ ನನಗೆ ಬೇಕಾಗಿರುವಂತಹ ಜ್ಞಾನವನ್ನು, ವಿವೇಕವನ್ನ, ತಿಳುವಳಿಕೆಯನ್ನ ಕೊಡುವಂಥವನಾಗುವುದಾಗಿ. ಆಗ ದೇವರ ಜ್ಞಾನದ ಮೂಲಕವಾಗಿ ನೀವು ಎಲ್ಲ ಕಾರ್ಯಗಳಲ್ಲಿ ಅಭಿವೃದ್ಧಿಯನ್ನ ಹೊಂದಬಹುದು. ಆ ಒಂದು ಜ್ಞಾನ ನಮಗೆ ದೇವರ ವಾಕ್ಯದ ಮೂಲಕ, ದೇವರ ವಾಕ್ಯದಲ್ಲಿ ನಾವು ಕಾಣ್ತೇವೆ, ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತವೆ ಎಂಬುದಾಗಿ. ದೇವರ ವಾಕ್ಯವೇ ದೇವರಾಗಿದೆ ಪ್ರಿಯರೇ. ಆದ್ದರಿಂದ ದೇವರ ವಾಕ್ಯವನ್ನ ನಾವು ಕೇಳುವಾಗ, ಓದುವಾಗ ದೇವರ ಮೂಲಕವಾಗಿ ನಮಗೆ ಆತನ ಬಾಯಿಂದ ನಮಗೆ ತಿಳುವಳಿಕೆಯು ವಿವೇಕವು ಉಂಟಾಗ್ತದೆ. ಆದುದರಿಂದ ಈ ದಿನದಲ್ಲಿ ನಮಗೆ ದೇವರು ಹೇಳಿದ್ದಾರೆ, ಜ್ಞಾನ ನಿಮಗೆ ಬೇಕಾಗಿದ್ದರೆ ನೀವು ಕೇಳಿಕೊಳ್ಳ್ರಿ, ದೇವರು ಆತ ನಿಮಗೆ ಕೊಡುವಾತನಾಗಿದ್ದಾನೆ. ನಿಮಗೆ ಎಷ್ಟು ಜ್ಞಾನ ಬೇಕು, ನೀವು ಏನೆಲ್ಲ ಮಾಡಬೇಕೋ ಆ ಕಾರ್ಯಕ್ಕೆ ನಿಮಗೆ ಬೇಕಾಗಿರುವಂಥ ಜ್ಞಾನವನ್ನ ಕೊಟ್ಟು ದೇವರು ನಿಮ್ಮನ್ನ ಸಫಲತೆಗೆ ನಡೆಸುತ್ತಾನೆ, ಅಭಿವೃದ್ಧಿಯನ್ನ ಮಾಡುವಾತನಾಗಿದ್ದಾನೆ. ಪ್ರಾರ್ಥನೆ ಮಾಡೋಣ. ಸ್ತೋತ್ರ ಕರ್ತನೆ, ಅಪ್ಪ, ಈ ದಿನದಲ್ಲಿ ಈ ಕಾರ್ಯಕ್ರಮವನ್ನು ನೋಡುತ್ತಿರುವಂತಹ ಪ್ರತಿಯೊಬ್ಬೊಬ್ಬರಿಗೂ ಕರ್ತನೆ ನಿನ್ನ ಜ್ಞಾನವನ್ನ ಕೊಡುವಂಥವನಾಗು ಸ್ವಾಮಿ. ನಿಮ್ಮ ವಾಕ್ಯದಲ್ಲಿ ನೀವು ವಾಗ್ದಾನವಾಗಿ ಹೇಳಿದ್ದೀರಿ, ಯಾರಿಗೆಲ್ಲ ಜ್ಞಾನ ಬೇಕಾಗಿದೆಯೋ ನೀವು ಕೇಳಿಕೊಳ್ಳ್ರಿ, ನಾನು ಕೊಡ್ತೇನೆ ಎಂಬುದಾಗಿ. ಈ ದಿನದಲ್ಲಿ ಯಾರೆಲ್ಲ ಕರ್ತನೆ ಅಪ್ಪ ನಿನ್ನ ಜ್ಞಾನವನ್ನು ನಮಗೆ ಕೊಡಿ, ನಿಮ್ಮ ತಿಳುವಳಿಕೆ, ವಿವೇಕವು ಸ್ವಾಮಿ ನಮ್ಮ ಜೀವಿತದಲ್ಲಿ ಬರಲಿ ಎಂಬುದಾಗಿ ಕೇಳಿಕೊಳ್ಳುತ್ತಿದ್ದಾರೋ, ಪ್ರಾರ್ಥನೆ ಮಾಡುತ್ತಿದ್ದಾರೋ, ಅವರ ಜೀವಿತದಲ್ಲಿ ನಿನ್ನ ಜ್ಞಾನವನ್ನ ಕೊಡಿ ಸ್ವಾಮಿ, ನಿಮ್ಮ ತಿಳುವಳಿಕೆಯನ್ನ ಕೊಡಿ ಕರ್ತನೆ. ನಿಮ್ಮ ವಿವೇಕದಿಂದ ಅವರು ಕರ್ತನೆ ತಮ್ಮ ಜೀವಿತವನ್ನ ನಡೆಸುವಂತೆ ಆಶೀರ್ವದಿಸಿ ಸ್ವಾಮಿ. ಇದರ ಮೂಲಕವಾಗಿ ಅವರು ಆಶೀರ್ವದಿಸಿ, ಅವರ ಕುಟುಂಬವನ್ನು ಆಶೀರ್ವದಿಸಿ ಕರ್ತನೆ ಅಭಿವೃದ್ಧಿಯೆಡೆಗೆ ನಡೆಯುವಂತೆ ಪ್ರತಿಯೊಬ್ಬೊಬ್ಬರನ್ನ ಆಶೀರ್ವದಿಸಬೇಕಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಂಡಿದ್ದೇನೆ ಕರ್ತನೆ, ಆಮೆನ್.